ನಮಸ್ಕಾರ, ಶಿವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಪರಪ್ಪನ ಅಗ್ರಹಾರ ಅಂತಂದರೆ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ. ಕೈದಿಗಳಿಗೆ ನಿಜವಾಗಲೂ ಅದು ನರಕದ ತಾಣ, ನರಕದ ವಾಸ ಅಂತೆಲ್ಲ ಸುಮಾರು ಜನ ಅಂದುಕೊಂಡಿದ್ದಂತರೂ ಸತ್ಯ. ಆದರೆ ಆ ಮಾತನ್ನು ಪದೇ ಪದೇ ಕೆಲ ಕ್ರಿಮಿನಲ್ಗಳು, ಅದರಲ್ಲೂ ಕೆಲ ಸೆಲೆಬ್ರಿಟಿ ಕ್ರಿಮಿನಲ್ಗಳು ತಪ್ಪು, ಅದು ಸುಳ್ಳು ಅಂತ ಪ್ರೂವ್ ಮಾಡ್ತಾನೆ ಬಂದರು. ಯಾಕೆಂತಂದರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರವನ್ನು ಸೇರಿದಂತಹ ನಟ ದರ್ಶನ್ ಯಾವ ರೀತಿಯಾದಂತಹ ರಾಜವೈಭೋಗವನ್ನು ಅಲ್ಲಿ ಅನುಭವಿಸಿದರು ಅನ್ನುವಂಥದ್ದು ರಾಜ್ಯ ಜನತೆಗೆ ಗೊತ್ತಿದೆ. ಆ್ಯಂಡ್ ಅದು ಮನಸ್ಸಿನಲ್ಲಿ ಮಾಸುವ ಮುನ್ನವೇ, ಅದು ಜನಗಳ ತಲೆಯಿಂದ ಹೋಗುವ ಮುನ್ನವೇ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂತು. ಏನು ಅಂತಂದರೆ, ದೇವೇಗೌಡರ ವಂಶದ ಕುಡಿಯಾಗಿರುವಂತಹ ದೇವೇಗೌಡರ ಮೊಮ್ಮಗ, ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಏನು ಪರಪ್ಪನ ಅಗ್ರಹಾರದಲ್ಲಿದ್ದಾರೋ ಅವ್ರ ಕೈಯಲ್ಲೂ ಕೂಡ ಮೊಬೈಲ್ ಫೋನ್ಗಳು ಐಷಾರಾಮಿ ಬಿಂದಾಸ್ ಆಗಿ ಜೈಲಲ್ಲಿ ದಿನವನ್ನು ಕಳೆಯುವಂತಹ ವಿಡಿಯೋ ವೈರಲ್ ಆಯಿತು. ಅವರು ಕೂಡ ಜೈಲಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿ ಮುದ್ದೆ ಮುರ್ಕೊಂಡಿದ್ದಾರೆ. ಏನು ನರಕದ ತಾಣ, ಹಂಗಿರುತ್ತೆ ಹಿಂಗಿರುತ್ತೆ, ಚಿತ್ರಹಿಂಸೆ ಇರಕ್ಕೆ ಆಗಲ್ಲ ಅಂತ ಏನು ಅನೇಕ ಜನ ವ್ಯಾಖ್ಯಾನ ಮಾಡ್ತಾ ಇದ್ರು. ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ವಿಚಾರಗಳು ಈ ಇಬ್ಬರ ಏನು ವಿಡಿಯೋಗಳು, ಫೋಟೋಗಳು ವೈರಲ್ ಆಯ್ತಲ್ಲ ಅದರಿಂದ ಗೊತ್ತಾಗ್ತಾ ಬಂತು. ಸೊ ಯಾವಾಗ ಇದು ಸುಳ್ಳು, ಜೈಲು ವಾಸದಲ್ಲಿ ಅಷ್ಟು ಕಠಿಣತೆ ಇರುವುದಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೋ ಆಗ DGP ಅಲೋಕ್ ಕುಮಾರ್ ಅವರು, ಪರಪ್ಪನ ಅಗ್ರಹಾರದ ಮೇನ್ ಇನ್ಚಾರ್ಜ್ ಆಗಿರುವಂತಹ ಅಲೋಕ್ ಕುಮಾರ್ ಅವರಿಗೆ ಸಿಟ್ಟು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಂಡಾಮಂಡಲ ಆಗಿಬಿಡ್ತಾರೆ. ಏನಿವರು ಕ್ರಿಮಿನಲ್ಸ್ಗಳು ಅನ್ಕೊಂಡಿದ್ದಾರೆ, ಏನು ಅನ್ಕೊಂಡಿದ್ದಾರೆ? ಆರೋಪಿ ಸ್ಥಾನದಲ್ಲಿ ಜೈಲಲ್ಲಿ ಕುಳಿತುಕೊಂಡು ಶಿಕ್ಷೆಯನ್ನು ಅನುಭವಿಸೋದು ಬಿಟ್ಟು ಈ ಕಡೆ ಮೊಬೈಲ್ ಫೋನು, ಬೇಕಾದಾಗೆ ಟೀ, ಕಾಫಿ, ಸಿಗರೇಟ್ಗಳು ಇವನ್ನೆಲ್ಲ ತರಿಸ್ಕೊಂಡು ಜೈಲನ್ನು ಏನು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಕೋಪ, ಒಂದು ಆಕ್ರೋಶ ಅವರಲ್ಲಿ ವ್ಯಕ್ತವಾಗುತ್ತೆ. ಅಷ್ಟಕ್ಕೂ ಯಾರಿಂದ ಇವರಿಗೆ ಈ ಎಲ್ಲ ವಸ್ತುಗಳು ಸರಬರಾಜಾಗ್ತಾ ಇದೆ? ಮೊನ್ನೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ವೈರಲ್ ಆಯಿತು. ಕೈಯಲ್ಲಿ ಫೋನು ಮತ್ತು ಯಾರೋ ಪೆನ್ ಡ್ರೈವ್ ತಂದು ಕೊಟ್ರಂತೆ. ತಂದು ಕೊಟ್ಟವರು ಯಾರು? ಇದ್ರ ಬಗ್ಗೆ ಕೇಸ್ ದಾಖಲಾಗಿದೆ, ಅದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ತಂದು ಕೊಟ್ಟವರು ಯಾರು, ಏನು, ಎತ್ತ ಅನ್ನುವಂತಹ ಪ್ರಶ್ನೆಗಳೇ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೂಡಿದೆ. ವಿಷಯ ಗೊತ್ತಾದ ಮೇಲೆ ಅಲೋಕ್ ಕುಮಾರ್ ಜೈಲಿಗೆ ಬರ್ತಾರೆ, ಪರಪ್ಪನ ಅಗ್ರಹಾರಕ್ಕೆ ಬರ್ತಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಮಾತನಾಡಿಸಬೇಕು ಅನ್ನುವಂತಹ ನಿಟ್ಟಿನಿಂದ ಅವರ ಬ್ಯಾರಕ್ನ ಹತ್ರ ಬಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಕ್ವಶನ್ ಮಾಡ್ತಾರೆ. ಏನು ಅನ್ಕೊಂಡಿದ್ದೀರಿ? ಇದನ್ನು ಜೈಲು ಅನ್ಕೊಂಡಿದ್ದೀರಾ ಅಥವಾ ನಿಮ್ಮ ಮನೆ ಅನ್ಕೊಂಡಿದ್ದೀರಾ? ವಾಟ್ ಯು ಮೀನ್? ಒಳ್ಳೆ ಮಾತಿನಲ್ಲಿ ತಪ್ಪು ಒಪ್ಕೊಳ್ಳಿ. ಯಾರು ನಿಮಗೆ ಫೋನನ್ನು, ಪೆನ್ ಡ್ರೈವನ್ನು ತಂದು ಕೊಟ್ಟರು ಅನ್ನುವಂಥದ್ದನ್ನು ಹೇಳಿ ಅಂತ ಒಂದಲ್ಲ ಎರಡಲ್ಲ 10ರಿಂದ 12 ನಿಮಿಷ ಪ್ರಜ್ವಲ್ ರೇವಣ್ಣ ಅವರಿಗೆ ಬಹಳ ತೀವ್ರವಾದಂತಹ ಕ್ಲಾಸ್ ಅಂತ ತಗೊಂಡಿದ್ದಾರೆ. ರುಬ್ಬ ಹಾಕಿಬಿಟ್ಟಿದ್ದಾರೆ ಅಂತ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ರುಬ್ಬ ಹಾಕಿದಾರಂತೆ ಮಾತಿನ ಮೂಲಕ. ಏನು ಅನ್ಕೊಂಡಿದ್ದೀರಿ ನೀವೆಲ್ಲ? ಒಳ್ಳೆ ಮಾತಲ್ಲಿ ಹೇಳಿಬಿಡಿ ಯಾರು ನಿಮಗೆ ಫೋನನ್ನು, ಪೆನ್ ಡ್ರೈವನ್ನು ತಂದು ಕೊಟ್ಟಿದ್ದಾರೆ. ಅದಕ್ಕೆ ಪ್ರಜ್ವಲ್ ರೇವಣ್ಣ ಹೇಳಿದ್ರಂತೆ, ಸರ್ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳಿದ್ರಂತೆ. ನೋಡಿ, ಹಾಗೆಲ್ಲ ಹೇಳಬೇಡಿ. ಏನು ವಿಚಾರ ಅದನ್ನು ಹೇಳಿಬಿಡಿ, ಸ್ಪಷ್ಟನೆ ಕೊಡಿ. ನನ್ನ ಜೀವಮಾನದಲ್ಲಿ ನನಗೆ ಯಾವತ್ತೂ ಇಷ್ಟು ಬೇಜಾರಾಗಿರಲಿಲ್ಲ. ಈ ಪ್ರಕರಣ, ನೀವು ಮಾಡಿದಂತಹ ಈ ಒಂದು ಕೆಲಸದಿಂದ ನನಗೆ ನಿಜವಾಗ್ಲೂ ಬೇಜಾರಾಗಿದೆ ಅಂತ ಹೇಳಿ ಖಡಕ್ಕಾಗಿ ಸ್ಟ್ರಿಕ್ಟಾಗಿ ವಾರ್ನಿಂಗನ್ನು ಕೊಟ್ಟು ಹೋಗಿದ್ದಾರಂತೆ. ಇದೇ ಕೊನೆ ವಾರ್ನಿಂಗು. ಇನ್ಮೇಲೆ ಈ ರೀತಿಯಾದಂತಹ ವರ್ತನೆಗಳು ಏನಾದರೂ ಜೈಲಲ್ಲಿ ಕಂಡು ಬಂದರೆ, ಈ ರೀತಿಯಾದಂತಹ ಘಟನೆಗಳು ಏನಾದರೂ ಮತ್ತೆ ಮರುಕಳಿಸಿದರೆ ಮುಂದೆ ಇರುವಂತಹ ಆ್ಯಕ್ಷನ್ಸ್, ತೆಗೆದುಕೊಳ್ಳುವಂತಹ ಆ್ಯಕ್ಷನ್ಸ್ಗಳು ಭಾಳ ಹಾರಿಬಲ್ ಆಗಿರುತ್ತೆ ಅಂತ ಅಲೋಕ್ ಕುಮಾರ್ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣಂಗೆ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ. ಈ ವಾರ್ನಿಂಗ್ ಅದೆಷ್ಟರ ಮಟ್ಟಿಗೆ ಮುಂದೆ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ವೋ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇನ್ನು ನಟ ದರ್ಶನ್ ಕೂಡ ಅದೇ ಜೈಲಲ್ಲಿದ್ದಾರೆ. ಜೈಲಲ್ಲಿದ್ದರೂ ಕೂಡ ನಟ ದರ್ಶನ್ಗೆ ಅಲೋಕ್ ಕುಮಾರ್ ಅವರನ್ನು ಕಂಡ್ರೆ ಅದೇನೋ ಭಯ ಅಂತ ಒಂದು ಸುದ್ದಿ. ಯಾಕೆಂತಂದರೆ ದರ್ಶನ್ನಿನ ಜೈಲು ವಾಸ ಆರಾಮಾಗಿ ಇರದೇ ಇರೋದಕ್ಕೆ ಅಲೋಕ್ ಕುಮಾರ್, DGP ಅಲೋಕ್ ಕುಮಾರ್ ಅವರು ಗೋಡೆಯಾಗಿ ನಿಂತಿದ್ದಾರೆ. ಈಸ್ ಡೂಯಿಂಗ್ ವೆಲ್. ಯಾಕೆಂತಂದರೆ ಅವರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲನೆ ಮಾಡ್ತಾ ಇದ್ದಾರೆ. ಎಲ್ಲ ಕೈದಿಗಳು ಕೂಡ, ಎಲ್ಲ ಆರೋಪಿಗಳು ಕೂಡ ಒಂದೇ. ಒಬ್ರಿಗೊಂದು ಟ್ರೀಟ್ಮೆಂಟು, ಇನ್ನೊಬ್ರಿಗೆ ಇನ್ನೊಂದು ಟ್ರೀಟ್ಮೆಂಟು, ಒಬ್ಬರಿಗೆ ತೀವ್ರವಾದಂತಹ ಕಠಿಣ ಶಿಕ್ಷೆ, ಇನ್ನೊಬ್ಬರಿಗೆ ಏನು ಲಕ್ಸುರಿಯಸ್ ಲೈಫು ಜೈಲಲ್ಲಿ. ಆ ಥರ ತಾರತಮ್ಯ ಆಗಬಾರ್ದು ಅನ್ನೋದು ಅಲೋಕ್ ಕುಮಾರ್ ಅವರ ವಾದ. ಒಂದು ಬೆಡ್ಶೀಟಿಗೆ, ಒಂದು ತಲೆದಿಂಬಿಗೆ ದರ್ಶನ್ ಕೋರ್ಟ್ ಮೆಟ್ಟಿಲೇರಬೇಕಾಯ್ತು. ಈಗಲೂ ಕೂಡ ಎಲ್ಲ ಒಂದು ನಿಟ್ಟಿನಲ್ಲಿ ದರ್ಶನ್ ರವರ
ಅನುಕೂಲಕ್ಕೆ ಅಲೋಕ್ ಕುಮಾರ್ ಅವರು ಬ್ರೇಕ್ ಹಾಕ್ತಾ ಇದ್ದಾರೆ. ಏನು ಐಷಾರಾಮಿ ಜೀವನವನ್ನು ದರ್ಶನ್ ಅನುಭವಿಸ್ತಾ ಇದ್ರು, ಅಥವಾ ಈಗೂ ಅನುಭವಿಸ್ಬೇಕು ಅಂತ ಏನು ಇಚ್ಛೆ ಪಡ್ತಾ ಇದ್ದಾರೆ ಜೈಲಲ್ಲಿ, ಅದಕ್ಕೆ ನೋ ಅಂತ ಇರೋದೇ ಅಲೋಕ್ ಕುಮಾರ್. ಯಾಕೆಂತಂದರೆ ಒಬ್ಬ ಕೈದಿ, ಒಬ್ಬ ಆರೋಪಿ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಹೊಂದಬೇಕೋ ಜೈಲಿನ ಒಂದು ಆವರಣದಲ್ಲಿ, ಮತ್ತು ಆ ಜೈಲಿನ ಕಟ್ಟುನಿಟ್ಟುಗಳು ಏನಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ, ಅದರಂತೆಯೇ ಆತನಿಗೆ ಶಿಕ್ಷೆ ಆಗಬೇಕು ಅನ್ನೋದು ಅಲೋಕ್ ಕುಮಾರ್ ಅವರ ವಾದ. ಹೀಗಾಗಿ ದರ್ಶನ್ ರವರಿಗೂ ಕೂಡ ಕಳೆದ ಬಾರಿ ಅನೇಕ ಸಲ ವಾರ್ನಿಂಗನ್ನು ಕೊಟ್ಟಿದ್ರು. ಬೇಸಿಕಲಿ ಅಲೋಕ್ ಕುಮಾರ್ ಬಂದದ್ದು ಪ್ರಜ್ವಲ್ ರೇವಣ್ಣ ಅವರನ್ನು ಮಾತಾಡಿಸೋದಕ್ಕೆ, ಪ್ರಜ್ವಲ್ ರೇವಣ್ಣ ಅವರಿಗೆ ವಾರ್ನಿಂಗ್ ಕೊಡೋದಕ್ಕೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ದರ್ಶನ್ ರವರನ್ನು ಮೀಟಾಗಿ ಅವರ ಸೆಲ್ಲಿನ ಒಂದು ತಪಾಸಣೆಯನ್ನು ಕೂಡ ಮಾಡಿದರು, ಮತ್ತು ಪ್ರಜ್ವಲ್ ರೇವಣ್ಣ ಅವರ ಸೆಲ್ಲಿನ ತಪಾಸಣೆ ಮಾಡಿದ್ದಾರೆ, ಅಕ್ಕಪಕ್ಕ ಬೇರೆ ಸೆಲ್ಗಳ ತಪಾಸಣೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. ವಾಟ್ ಎವರ್, ಪ್ರಜ್ವಲ್ ರೇವಣ್ಣ ಅವರಿಗೆ ಬಹಳ ಸ್ಟ್ರಿಕ್ಟಾಗಿ ಖಡಕ್ಕಾಗಿ ರುಬ್ಬಿದ್ದಂತರೂ ಸತ್ಯ, ವಾರ್ನಿಂಗ್ ಕೊಟ್ಟಿದ್ದಂತರೂ ಸತ್ಯ. ಇದೇ ಕಡೆ ಎಚ್ಚರಿಕೆ, ಇನ್ನು ಮೇಲೆ ಈ ರೀತಿಯಾದಂತಹ ಘಟನೆಗಳು ಆಗಬಾರದು ಅಂತ. ಅಷ್ಟಕ್ಕೂ ಕೊಟ್ಟವ್ರು ಯಾರು ಒಪ್ಕೊಂಡು ಬಿಡಿ, ಹೇಳಿಬಿಡಿ, ಮಾನ ಮರ್ಯಾದೆ ಇದ್ರು ಉಳಿಯುತ್ತೆ. ನೀವೇನಾದರೂ ಹೇಳಲಿಲ್ಲ ಅಂತಂದರೆ ಮುಂದೆ ನಾನು ಕೇಳೋ ಕ್ರಮ ಬೇರೆ ಇರುತ್ತೆ, ಬೇರೆ ರೀತಿಯಾಗಿ ನಾನು ಕೇಳಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆ ಮಾತನ್ನು ಅಲೋಕ್ ಕುಮಾರ್ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಬಟ್ ಮುಂಬರುವಂತಹ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತಾ? ಯಾರು ಪ್ರಜ್ವಲ್ ರೇವಣ್ಣನಿಗೆ ಫೋನ್ ತಂದು ಕೊಟ್ಟದ್ದು, ಯಾರು ಪ್ರಜ್ವಲ್ ರೇವಣ್ಣನಿಗೆ ಪೆನ್ ಡ್ರೈವ್ ತಂದು ಕೊಟ್ಟದ್ದು, ಆ ವಿಡಿಯೋ ವೈರಲ್ ಮಾಡಿದ್ಯಾರು? ಉತ್ತರ ಸಿಗೋದಕ್ಕೆ ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.